ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊದಲನೇದಾಗಿ ಇಂಥ ಒಂದು ಅಮೋಘವಾದ ಚಿತ್ರವನ್ನ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದಂತಹ ರೂಪಾ ಅಯ್ಯರ್ ಮೇಡಮ್ಗೆ ನನ್ನ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು ಯಾಕಂತಂದ್ರೆ ಯಾರು ಎಲ್ಲ ಮರ್ತಿರುವಂತ ಅಥವಾ ಯಾರಿಗೆ ಗೊತ್ತಿಲ್ಲದಂತಹ ನೀರಾ ಆರ್ಯ ಆ ಮಹಿಳೆಯ ಒಂದು ಕಠೋರ ಕಥೆಯನ್ನ ಒಂದು ಸಿನಿಮಾ ರೂಪದಲ್ಲಿ ತಂದು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದನ್ನ ಪ್ರತಿ ಮಕ್ಕಳು ನೋಡಬೇಕು, ಪ್ರತಿ ಶಾಲೆಯಲ್ಲಿ ಇದನ್ನು ಪ್ರದರ್ಶನ ಮಾಡಬೇಕು, ಮತ್ತೆ ಯುವಕರು ಯುವತಿಯರು ಈ ಸಿನಿಮಾನ ನೋಡಲೇಬೇಕು. ಎಂತೆಂಥ ಸಿನಿಮಾಗಳು ಬರ್ತವೆ, ಆದರೆ ಇಂಥ ಸಿನಿಮಾಕ್ಕೆ ನಿಜಕ್ಕೂ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು. ಎಲ್ಲರೂ ಇದನ್ನು ಥಿಯೇಟ್ರಲ್ಲಿ ನೋಡಬೇಕು. ನೀರಾ ಆರ್ಯ ಅಂದರೆ ಯಾರು, ನೇತಾಜಿ ಸೇನೆಯಲ್ಲಿ ಇದ್ಕೊಂಡು ಆಕೆ ಎಷ್ಟು ಕಷ್ಟಪಟ್ಟಿದ್ಲು ಅನ್ನೋದನ್ನು ಪ್ರತಿಯೊಬ್ಬ ಭಾರತೀಯನಿಗೆ ಗೊತ್ತಾಗಬೇಕು. ನಾವು ಪುಸ್ತಕ ರೂಪದಲ್ಲಿ ಎಲ್ಲೋ ಒಂದು ಕಡೆ ಓದಿದ್ದು ನೆನಪು, ಆದರೆ ಅದನ್ನು ನೀವು ಅಷ್ಟೊಂದು ಹುಡುಕಿ ಸಂಶೋಧನೆ ಮಾಡಿ ನಿಮ್ಮ ನಟನೆ, ಅದ್ಭುತ ನಟನೆ, ಒಂದು ಅಭಿನಯ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರೂಪಾ ಅವರು. ಹಾಗೆ ಗೌತಮ್ ಶಿವಸ ಅವರು ಕೂಡ ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಯಾವುದೇ ಬಾಲಿವುಡ್ ಸಿನಿಮಾ ಹಾಲಿವುಡ್ ಸಿನಿಮಾಕ್ಕೆ ಕಡಿಮೆ ಇಲ್ಲದ ರೀತಿಯಲ್ಲಿ ಇದನ್ನ ಸಿನಿಮಾನ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಒಂದು ಪ್ರತಿ ದೃಶ್ಯದಲ್ಲೂ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ, ಒಂದು ಹೃದಯ ತುಂಬಿ ಬರುತ್ತೆ, ಅಷ್ಟು ಭಾವುಕತೆಗೆ ನಾವು ಒಳಗಾಗ್ತೀವಿ. ಅಂತ ಸಿನಿಮಾವನ್ನ ಮಾಡಿದ್ದಕ್ಕೆ ನಿಮ್ಗೆ ನಾವೆಲ್ಲರೂ ಋಣಿಗಳಮ್ಮ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಧನ್ಯವಾದ. ಗಾಡ್ ಬ್ಲೆಸ್. ಇತ್ತೀಚೆಗೆ ಹಲವಾರು ವರ್ಷಗಳಿಂದ ಆ ಸಿನಿಮಾಗಳು ಯುವ ಜನತೆಯನ್ನ ದಾರಿ ತಪ್ಪಿಸ್ತಕ್ಕಂಥದ್ದು, ಅವರ ಮನಸ್ಸಿನ ಮೇಲೆ ಒಂದು ದುಷ್ಪರಿಣಾಮ ಬೀಳ್ತಕ್ಕಂಥ ಕಥೆಗಳು ಬರ್ತಾ ಇದೆ ಹೊರತು ದೇಶದ ಬಗ್ಗೆ, ನಮ್ಮ ಹಿಂದೆ ನಮ್ಮ ಸ್ವಾತಂತ್ರ್ಯಕ್ಕೆ ಎಂತೆಂತಹ ಮಹನೀಯರು ನಮಗೆ ಇವತ್ತು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ಗಳಿಸ್ಕೊಟ್ಟಿದ್ದಾರೆ ಅನ್ನತಕ್ಕಂಥ ಸಿನಿಮಾಗಳು ಬರ್ತಾ ಇಲ್ಲ. ಆದರೆ ಇವತ್ತು ಶ್ರೀಮತಿ ರೂಪಾ ಅಯ್ಯರ್ ಅವರು ಅವರ ಶ್ರಮ ಇವತ್ತು ಸಾರ್ಥಕ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂತಂದರೆ ಒಬ್ಬರ ಮಹಿಳೆಯಾಗಿ, ಅದು ಫಿಲಮ್ ಇಂಡಸ್ಟ್ರಿ ಅಂದರೆ ನಾವು ಸ್ವಲ್ಪ ಅಷ್ಟು ತಿಳ್ಕೊಂಡಿರೋ ರೀತಿಯಲ್ಲಿ ಅಲ್ಲಿ ಆ ಫಿಲಮ್ ಇಂಡಸ್ಟ್ರಿಯಿಂದ ಅಲ್ಲಿ ಸಾಧನೆ ಮಾಡಿ ಅವ್ರು ಈಚೆ ಬಂದ್ರಂದರೆ ಅವ್ರು ಈ ಪ್ರಪಂಚ ಗೆದ್ದಾಗೆ. ಅಂತಹದ್ರಲ್ಲಿ ಇಂತಹ ಒಳ್ಳೆಯ ಸಿನಿಮಾವನ್ನು ಮಾಡಿ ನಾನು ಭವಿಷ್ಯ ಅವರು ಸಾಕಷ್ಟು ಸಾರಿ ನಾವು ಅವರು ಭೇಟಿ ಆಗ್ತಾ ಇರ್ತೀವಿ. ಆದರೆ ಅವರು ನಮ್ಮ ಜೊತೆ ಸಾಧಾರಣ ದಿವಸದಲ್ಲಿ ನೋಡ್ತಕ್ಕಂಥ ರೂಪಾ ಅಯ್ಯರಲ್ಲ. ಅವ್ರ ಪಾತ್ರವನ್ನು ಅದಕ್ಕೆ ಜೀವ ಕೊಡ್ತಾರೆ ಮತ್ತು ಅವರ ಮೈಯೊಳಗೆ ಪಾತ್ರ ಒಂದು ವಿಶೇಷವಾಗಿ ಹೋಗ್ತತೆ. ಸೊ ಹಾಗೆ ಅದು ನೋಡಿದಾಗ ಇವರೇನೋ ರೂಪಾ ಅಯ್ಯರ್ ಅಂತಕ್ಕಂಥ ಭಾವನೆ ನಮಗೆ ಬರೋದಿಲ್ಲ. ಅಷ್ಟು ಪ್ರಚಂಡವಾದಂಥ ಜೀವ ಕೊಡ್ತಕ್ಕಂಥ ಅವರ ಕಲೆ ಇದೆ. ಮತ್ತು ಅವರು ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ ಅವರು ಇನ್ನೂ 10 ಈ ಥರ ಚಿತ್ರಗಳನ್ನ ನಮ್ಮ ಕನ್ನಡ ಜನಕ್ಕೆ ಕೊಡಬೇಕು. ಮತ್ತು ಇದಕ್ಕೆ ರಾಜ್ಯ ಸರ್ಕಾರ ಹಾಗೂ ರಾಷ್ಟ್ರದಿಂದ ಈ ಒಂದು ಚಿತ್ರಕ್ಕೆ ಅವಾರ್ಡ್ ಬರಲಿ ಅಂತ ಅಂದ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಂತಹ ಚಿತ್ರ ಇದು ಕಮರ್ಷಿಯಲ್ ಚಿತ್ರ ಅಲ್ಲ, ನಮ್ಮ ದೇಶಕ್ಕೋಸ್ಕರ ಮತ್ತು ಯುವ ಜನತೆಗೆ ಇವತ್ತು ಯಾವ ರೀತಿ ನಾವು ಜೀವನ ಮಾಡಬೇಕು, ಕೆಟ್ಟದ್ದನ್ನು ಬಿಟ್ಟು ಒಳ್ಳೇದನ್ನು ತಗೋಬೇಕು ಅನ್ನತಕ್ಕಂಥ ಚಿತ್ರಗಳನ್ನ ಅವ್ರು ನೀಡ್ಕೊಂಡು ಬಂದಿದ್ದಾರೆ. ಮುಂದೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ವೇದಮಾತೆ ಗಾಯತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಭಗವಂತ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ. ನಮಸ್ಕಾರ.